ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಎನ್ನ ಆಧ್ಯಾತ್ಮ ಬಂಧುಗಳೇ, ದಾಸರಲ್ಲಿ ಅತ್ಯಂತ ಶ್ರೇಷ್ಠರಾಗಿ ತಮ್ಮ ಅನುಭವದ ಮೂಲಕ ಸಾವಿರಾರು ಧರ್ಮದ ಸೂಕ್ಷ್ಮತೆಗಳನ್ನು ತಮ್ಮ ಸರಳವಾಗಿರತಕ್ಕಂಥ ಪದ್ಯಗಳಲ್ಲಿ ಬರೆದು ಈ ಕನ್ನಡ ನಾಡಿನ ಸಾರಸ್ವತ ಲೋಕಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟು ಹೋಗಿರತಕ್ಕಂತಹ ದಾಸರಲ್ಲಿಯೇ ಶ್ರೇಷ್ಠರಾಗಿರ್ತಕ್ಕಂಥ ಪುರಂದರ ದಾಸರು ಮನುಷ್ಯರ ನಡವಳಿಕೆ, ಮನುಷ್ಯರ ಒಂದು ನಡತೆ ಮತ್ತು ಅವರ ಕ್ರಿಯೆ ಇವುಗಳಿಗೆ ಇರ್ತಕ್ಕಂಥ ವ್ಯತ್ಯಾಸವನ್ನು ನೋಡಿ ಒಂದು ಪದ್ಯವನ್ನು ಬಹಳಷ್ಟು ಸುಂದರವಾಗಿ ಬರೆದಿದ್ದಾರೆ. ಈಗ ಯಥಾಮತಿಗೆ ತೋಚಿಸಿದಷ್ಟು ನಾವು ಆ ಪದ್ಯದ ವಿವೇಚನೆಯನ್ನು ಮಾಡೋಣ. ನಗೆಯು ಬರುತ್ತಿದೆ ಎನಗೆ ನಗೆಯು ಬರುತ್ತಿದೆ, ಜಗದೊಳಿರುವ ಮನುಜರೆಲ್ಲ ಹಗರಣವ ಮಾಡುವುದ ಕಂಡು ನಗೆಯು ಬರುತ್ತಿದೆ ಅಂತ ಹೇಳಿ ಬರೆದ್ರು. ಅದಕ್ಕೆ ಯಾರನ್ನ ನೋಡಿದ್ರು ನನಗೆ ನಗಿ ಬರ್ತೈತಂತಂದ್ರೆ ಈ ಜಗತ್ತಿನೊಳಗೆ ಒಳ್ಳೆಯವರು ಅಂತಕ್ಕಂಥ ವೇಷವನ್ನು ಹಾಕಿಕೊಂಡು ಅಚಾತುರ್ಯವನ್ನು ಅನಾಚಾರಗಳನ್ನು ಮಾಡುವಂಥವರನ್ನು ನೋಡಿ ನನಗೆ ನಗಿ ಬರಾಕತೈತಿ ಅಂತ ಹೇಳಿ ಆ ಪುರಂದರದಾಸರು ಬರೀತಾರೆ. ಪರರ ವನಿತೆ ಒಲವ ಗೊಲಿದು ಹರುಷದಿಂದ ಅವಳ ಬರೆದು ಹರಿವ ನೀರಿನೊಳಗೆ ಮುಳುಗಿ ಬೆರಳ ಎಣಿಸುವವರ ಕಂಡು ಅಂತ. ಮತ್ತು ಇವ್ರು ಎಂಥವ್ರು, ಇವ್ರು ಏನು ತಪ್ಪು ಮಾಡಿರ್ತಾರ, ಆದರೂ ಮ್ಯಾಗ ವೇಷಗಳನ್ನು ಹೆಂಗೆ ಹಾಕಿರ್ತಾರ ಅನ್ನೋದಕ್ಕೆ ಪರರ ವನಿತೆ ಒಲುಮೆಗೊಲಿದು, ಬೇರೆಯವರ ಹೆಣ್ಣಿನ ಸಲುವಾಗಿ ತಾವು ಒಲಿದು ಸೋತು ಹೋಗಿ ಹರುಷದಿಂದ ಅವಳ ಬರೆದು ಆ ಪರರ ಸತಿಯನ್ನ ಕೂಡಿ ಇವ್ರು ಏನು ಮಾಡಿರ್ತಾರ ಅಂದ್ರೆ ಅವಳಕ್ಕೂ ಜೊತೆ ಒಡನಾಟವನ್ನ ಮಾಡಿ ಏನು ಮಾಡಬಾರ್ದು ಅದೆಲ್ಲ ಕ್ರಿಯೆಗಳನ್ನ ಮಾಡಿ ಇಷ್ಟಾದ ನಂತರ ಏನು ಮಾಡ್ತಾರ ಅಂದ್ರೆ ಹರಿವು ಅತ್ಯಂತ ಪವಿತ್ರವಾದಂಥ ತೀರ್ಥ ಅಂಥೇಳಿ ನಾವೇನು ಕರಿತೀವಲ್ಲ, ಅಂತಹ ಹರಿಯುವಂತಹ ಪವಿತ್ರವಾದ ತೀರ್ಥದ ನೀರಿನೊಳಗ ಮುಳುಗಿ 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 ಕೈಯ ಬೆರಳನ್ನು ಎಳೆಸುವಂತ ಮಂತ್ರಗಳನ್ನು ಹೇಳಿ ತಮ್ಮ ಪಾಪಗಳನ್ನು ಕಳೆಯುವಂಥವರನ್ನ ಕಂಡ್ರೆ ನನಗೇನಾಗತ್ತಂತಂದ್ರೆ ನಗಿ ಬರ್ತತಿ ಅಂತ. ಇದರ ಅರ್ಥ ಏನಪ್ಪಾ ಅಂದ್ರೆ ಮೊದಲೇ ಉದ್ದೇಶಪೂರ್ವಕವಾಗಿ ಪಾಪ ಮಾಡ್ತಾರ, ಆಮೇಲೆ ಪಾಪ ಕಳ್ಕೊಳಕ ಪ್ರಾಯಶ್ಚಿತ್ತ ಮಾಡ್ಕೊತಾರ ಅಂತಕ್ಕಂಥದ್ದು. ಇಂಥವ್ರನ್ನ ನಾವು ಹೆಂಗೆ ಜ್ಞಾನಿಗಳನ್ಬೇಕು, ಹೆಂಗೆ ಪಂಡಿತರನ್ಬೇಕು, ಹೆಂಗೆ ಆ ಒಂದು ಗುರುವಿನ ಸ್ಥಾನಕ್ಕೆ ಏರಿಸ್ಬೇಕು ಅಂತಕ್ಕಂಥದ್ದು ಬಹಳ ವಿಚಿತ್ರವಾದಂಥ ಒಂದು ಸಂಗತಿ ಅಂತ ಹೇಳಿ ಆ ಪುರಂದರದಾಸರು ಬರೀತಾರೆ. ಪತಿಯ ಸೇವೆ ಬಿಟ್ಟು ಪರ ಪತಿಯ ಕೂಡಿ ಸರಸವಾಡೆ ಸತತ ಮೈಯ ತೊಳೆದು ಹಲವು ಋತವ ಮಾಳ್ಪ ಸತಿಯ ಕಂಡು. ಇನ್ನ ಹೆಣ್ಮಕ್ಳು ಹೆಂಗಿರಬೇಕು ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಬರೀತಾರವರು. ಪತಿಯ ಸೇವೆಯನ್ನ ಬಿಟ್ಟು ಬೇರೆಯವರ ಸೇವೆಯನ್ನ ಮಾಡಬಾರದು ಅಂತ ಹೇಳಿ ಕಡಾಖಂಡಿತವಾಗಿ ಪುರಂದರದಾಸರು ಬರೀತಾರ. ಆದ್ರೆ ಯಾವ ಆ ಹೆಣ್ಣು ಮಗಳಿಗೆ ಪಾಪ ಅಂಟತತಿ ಅಂತಂದ್ರೆ ತನ್ನ ಪತಿಯ ಸೇವೆಯನ್ನ ಬಿಟ್ಟು ಬೇರೆ ಪತಿಯನ್ನ ಕೂಡಿ ಆ ಬೇರೆ ಪತಿಯ ಜೊತೆಗೆ ಬೇರೆ ಗಂಡಿನ ಜೊತೆಗೆ ಸರಸವನ್ನಾಡಿ ಸತತವಾಗಿ ಮೈಯನ್ನ ತೊಳೆದು ಸತತವಾಗಿ ಸ್ನಾನಗಳನ್ನ ಎಲ್ಲ ಸ್ನಾನ ತೀರ್ಥಾದಿಗಳನ್ನ ಮುಗಿಸಿಕೊಂಡು ನಿತ್ಯವೂ ಸಹಿತ ಋತವನ್ನ ಮಾಡ್ತಕ್ಕಂಥ ನಿತ್ಯವೂ ಸಹಿತ ಆ ಉಪವಾಸಗಳನ್ನು ಋತುಗಳನ್ನು ಮಾಡ್ತಕ್ಕಂಥ ಹೆಣ್ಣು ಮಗಳನ್ನು ಕಂಡ್ರೆ ನನಗೆ ಭಾಳಷ್ಟು ನಗಿ ಬರ್ತೈತಿ ಅಂಥೇಳಿ. ಅಂದ್ರೆ ಇದರ ಅರ್ಥ ಋತುಗಳಲ್ಲಿಯೇ ಅತ್ಯಂತ ಶ್ರೇಷ್ಠವಾದ ಅತ್ಯಂತ ಪವಿತ್ರವಾದ ಋತ ಯಾವುದು ಅಂತಂದ್ರೆ ಪತಿವೃತ ಅಂತಕ್ಕಂಥದ್ದು. ಆ ಪತಿವೃತ ಧರ್ಮವನ್ನ ಮೀರಿದ ಮ್ಯಾಲ ಇನ್ನು ಯಾವ ವ್ರತ ಮಾಡಿದರೂ ಸಹಿತ ಅದರಿಂದ ಪುಣ್ಯ ಪ್ರಾಪ್ತಿಯಾಗಂಗಿಲ್ಲ, ನಮ್ಮ ಕರ್ಮಗಳು ನಾಶ ಆಗುವುದಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಪುರಂದರದಾಸರು ಬರೀತಾರೆ. ಮುಂದ ಕಾಮ ಕ್ರೋಧ ಮನದೊಳಿಟ್ಟು ತಾನು ವಿಷಯ ಪುಂಜನಾಗಿ ಸ್ವಾಮಿ ಪುರಂದರ ವಿಠಲನ ನಾಮ ನೆನೆಯದವರ ಕಂಡು ನಗೆಯು ಬರುತ್ತಿದೆ. ಮನಸ್ಸಿನೊಳಗೆ ಅರಿಷಡ್ವರ್ಗಗಳನ್ನು ತುಂಬಿಕೊಂಡು ಆಮೇಲೆ ವಿಷಯ ಪುಂಜನಾಗಿ ಎಲ್ಲಾ ವಿಷಯಗಳೊಳಗೆ ಆಸಕ್ತನಾಗಿ ಕಾಮನೂ ಬೇಕು, ಕ್ರೋಧನೂ ಬೇಕು, ಲೋಭನೂ ಬೇಕು, ಮೋಹನೂ ಬೇಕು, ಮದನೂ ಬೇಕು, ಇವೆಲ್ಲವುಗಳೊಳಗೆ ತುಂಬಿ ತೇಲಾಡ್ತಕ್ಕಂಥ ಮನುಷ್ಯ ಅವ ಏನು ಮಾಡ್ತಾನಂದ್ರೆ ಪುರಂದರ ವಿಠಲನ ಒಂದು ನಾಮವನ್ನ
ಸ್ಮರಣೆ ಮಾಡೋದೇ ಇಲ್ಲ, ದೇವರ ಭಗವಂತನ ನಾಮಸ್ಮರಣೆಯನ್ನ ಮಾಡುವುದಿಲ್ಲ. ಇಂಥ ಭಗವಂತನ ನಾಮಸ್ಮರಣೆಯನ್ನ ಮಾಡದೇ ಇರ್ತಕ್ಕಂಥವ್ರನ್ನ ನೋಡಿದ್ರೆ ನನಗೇನಕ್ಕತ್ತ ಅಂದ್ರೆ ನಗಿ ಬರ್ತೈತಿ. ಹೆಂಗ್ ನಗಿ ಬರ್ತೈತಿ ಅಂದ್ರೆ ಇವರೆಲ್ಲ ಜಗತ್ತಿನೊಳಗೆ ಬಂದಿದ್ದು ಯಾರಿಂದ, ಈ ಜಗತ್ತಿನೊಳಗೆ ಬಂದಿದ್ದು ಯಾರಿಂದ, ಎದರ ಸಲುವಾಗಿ ನಾವು ಏನು ಮಾಡಕ್ ಬಂದೇವಿ ಅಂತಕ್ಕಂಥ ಅರಿವನ್ನ ಮರೆತು ತಮ್ಮ ಒಂದು ವಿಷಯ ಪ್ರಪಂಚದೊಳಗೆ ಮುಳುಗಿ ಬಿಟ್ಟಾರಲ್ಲ. ಇಂಥವ್ರನ್ನ ಕಂಡ್ರ ನನಗೆ ನಗಿ ಬರ್ತೈತಿ ಅಂತಕ್ಕಂಥದ್ದನ್ನ ಪುರಂದರದಾಸರು ಬಹಳ ಸುಂದರವಾಗಿ ಈ ಒಂದು ಪದ್ಯದೊಳಗೆ ಬರೀತಾರ. ಆದ್ದರಿಂದ ನಾವು ಏನು ಮಾಡ್ಬೇಕಂದ್ರೆ ನಾವು ಬಂದಂಥ ಕರ್ತವ್ಯ ಏನು ಅಂತಕ್ಕಂಥದ್ದನ್ನ ಮೊದಲಿಗೆ ತಿಳಿದು ಗುರುವಿನ ಅನುಗ್ರಹವನ್ನ ಪಡೆದು ನಡೆದುಕೊಂಡಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನ ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ.